ಸೊ ಹೇ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ನೀವು ಅನ್ಕೋಬೋದು ಬೇರೆ ಟೈಮಲ್ಲಿ ಏನಷ್ಟು ಚೆನ್ನಾಗಿ ರೆಡಿ ಆಗ್ತೀರಾ. ನಾನು ಮನೇಲಿರುವಾಗ ತುಂಬಾ ಸಿಂಪಲ್, ಈವನ್ ಇಯರಿಂಗ್ಸ್ ಕೂಡ ಹಾಕಲ್ಲ. ನಾನು ಯಾವಾಗಲೂ ಹಿಂಗೆ ಸಿಂಪಲ್ ಆಗಿರೋದಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತು ನಾನು ನಿಮಗೆ ವಿಡಿಯೋ ಮಾಡಬೇಕು ಅಂತಿರೋದು ಮೆಹಂದಿ, ತಲೆಗಚ್ಚು ಮೆಹಂದಿ ಹೇಗೆ ರೆಡಿ ಮಾಡ್ಕೋಬೇಕು ಅಂತ ಹೇಳಿ. ಸೊ ಎಷ್ಟೋ ಹೆಣ್ಮಕ್ಳಿಗೆ ಆಲ್ರೆಡಿ ಲೈಕ್ ಪ್ರೀ ಮೆಚೂರ್ ಏಜಿಂಗ್ ಅಂತ ಹೇಳಿ ಬಿಳಿ ಕೂದಲು ಬರ್ತಾ ಇರುತ್ತೆ. ಸೊ ಇಲ್ಲಾಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದನೂ ವೈಟ್ ಹೇರ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ನೀವು ಅದಕ್ಕೆಲ್ಲನೂ ಟೆನ್ಷನ್ ಆಗದೆ, ಅದು ಏನು ದೊಡ್ಡ ಪ್ರಾಬ್ಲಮ್ ಅಲ್ಲ. ಈಗಲೇ ಯಾವುದೇ ಕಾರಣಕ್ಕೂ ಅಥವಾ ಬೇರೆ ಆಲ್ಟರ್ನೇಟಿವ್ಸ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸೊ ನಿಮ್ಮ ಏಜ್ ಏನಾದ್ರು ಬಿಟ್ವೀನ್ 20ಯಿಂದ 40 ಒಳಗೆ ಇದ್ದರೆ ನೀವು ದಯವಿಟ್ಟು ಹೇರ್ ಡೈನೆಲ್ಲ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಸೊ ಜಸ್ಟ್ ಯು ಕ್ಯಾನ್ ಡೂ ಬೈ ಹೋಮ್ ಓನ್ಲಿ. ಸೊ ಮನೇಲೇ ಮಾಡ್ಕೋಬೋದಂತ ಏನು ಟಿಪ್ಸ್ನ ನಾನು ನಿಮಗೆ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಸೊ ಇವತ್ತು ನಾನು ತೊಗೊಂಡಿರೋದು ಹಾತಿ ಮೆಹಂದಿ. ಸೊ ಇದು ಮೆಹಂದಿ ಪೌಡರ್. ಈ ಮೆಹಂದಿ ಪೌಡರ್ಗೆ ನಾವು ಒಂದು ಡಿಕಾಕ್ಷನ್ನ ಪ್ರಿಪೇರ್ ಮಾಡ್ಕೋಬೇಕು. ಆ ಡಿಕಾಕ್ಷನ್ ನಾನು ನಿಮಗೆ ತೋರಿಸ್ತೀನಿ ಏನೇನು ಯೂಸ್ ಮಾಡಬೇಕು ಅಂತ ಹೇಳಿ. ಸೊ ಆ ಡಿಕಾಕ್ಷನ್ ಯೂಸ್ ಮಾಡೋಕ್ಕೆ ನಾನು ಆಫ್ ದ ಬೀಟ್ರೋಟ್ ತೊಗೊಂಡಿದ್ದೀನಿ. ಫುಲ್ಲು ಹಾಕ್ತಿಲ್ಲ, ಜಸ್ಟ್ ಆಫ್ ದ ಪೋರ್ಷನ್ ಅಂತ ಹೇಳಿ ಬರೀ ಅರ್ಧ ಹಾಕ್ತೀನಿ. ಸೊ ಅದಾದ ನಂತರ ಫ್ಲ್ಯಾಕ್ಸ್ ಸೀಡ್ಸ್. ಸೊ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಅಗಸೆ ಬೀಜ ಅಂತ ಹೇಳ್ತೀವಿ ನಾವು, ಫ್ಲ್ಯಾಕ್ಸ್ ಸೀಡ್ಸ್. ದೆನ್ ಇನ್ಸ್ಟೆಂಟ್ ಕಾಫಿ ಪೌಡರ್. ಇದಾದ ನಂತರ ಲಿಟಿಲ್ ಮೆಂತ್ಯ. ಸೊ 1 ಸ್ಪೂನ್ ಹಾಕಿದ್ರೆ ಸಾಕು ಇದನ್ನೆಲ್ಲ. ಸೊ ವಾಟರ್ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಫ್ಲ್ಯಾಕ್ಸ್ ಸೀಡ್ ಅಷ್ಟೇ, ಜಸ್ಟ್ ಅರ್ಧ ಸ್ಪೂನ್ ಹಾಕ್ಬೋದು, ಇಲ್ಲಾಂದರೆ 1 ಸ್ಪೂನ್ ಹಾಕ್ಬೋದು. ಯಾಕಂದರೆ ಅದು ತುಂಬ ಜೆಲ್ ಫಾರ್ಮೇಷನ್ ಆಗೋದ್ರಿಂದ ಅದು ನಮಗೆ ಕಲಿಸುವಾಗ ಲೈಕ್ ಕನ್ಸಿಸ್ಟೆನ್ಸಿ ಸಿಗೋಲ್ಲ. ಸೊ ನೀವು ಅರ್ಧ ಸ್ಪೂನ್ ಹಾಕ್ಕೊಂಡ್ರು ಸಾಕು. ಅದು ಲೈಕ್ ಜೆಲ್ ಫಾರ್ಮೇಷನ್ ಕಡಿಮೆ ಆಗಿ ಲಿಕ್ವಿಡ್ ಫಾರ್ಮೇಷನ್ಗೆ ಬರುತ್ತೆ. ಸೊ ಮೆಹಂದಿನ ಕಲಿಸುವಾಗ ನಿಮಗೆ ಈಸಿ ಆಗುತ್ತೆ. ಸೊ ಇದಿಷ್ಟು ಆಯಿತು. ಸೊ ನಾನು ನಿಮ್ಗೆ ಆಲ್ರೆಡಿ ತೋರಿಸಿರೋ ಇಂಗ್ರೀಡಿಯೆಂಟ್ಸ್ ನಾನೀಗ ಬಾಯ್ಲಿಂಗ್ ಮಾಡೋದಕ್ಕೆ ವಾಟರ್ಗೆ ಹಾಕಿದ್ದೀನಿ. ಬೀಟ್ರೋಟ್, ಮೆಂತ್ಯ, ಫ್ಲ್ಯಾಕ್ಸ್ ಸೀಡ್ಸ್ ಆ್ಯಂಡ್ ಇನ್ಸ್ಟೆಂಟ್ ಕಾಫಿ ಪೌಡರ್. ಸೊ ಇಷ್ಟನ್ನು ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಅದು ನೀವು ನೋಡ್ತಾ ಇರ್ಬೋದು, ಆ ಕಲರ್ ಚೇಂಜ್ ಆಗುತ್ತೆ, ಬೀಟ್ರೂಟ್ ಕಲರ್ಗೆ ಟರ್ನ್ ಆಗುತ್ತೆ ವಾಟರು. ಸೊ ನೀವು ಅದನ್ನು ಏರಿಗೆ ಅಪ್ಲೈ ಮಾಡಿದಾಗ ಅದು ಕೂಡ ಗೋಲ್ಡನ್ ಬ್ರೌನ್ ಇಲ್ಲಾಂದರೆ ಮೆರೂನ್ ಆಗುತ್ತೆ. ಪೇಸ್ಟ್ ಆಗಬೇಕು, ತುಂಬ ತೆಳ್ಳಗಿರಬಾರ್ದು, ತಿಕ್ಕಾಗಿರಬೇಕು. ಹಂಗಂತ ತುಂಬಾ ಜಾಸ್ತಿ ತಿಕ್ಕಿರಬಾರ್ದು, ಮೀಡಿಯಮ್ ಲೆವೆಲ್ಗಿರಬೇಕು. ಸೊ ಇದಿಷ್ಟು ಹಾಕಿ ಮಿಕ್ಸ್ ಮಾಡಿದ ನಂತರ 1-2-3 ಅವರ್ಸ್ ಅದನ್ನು ಹಾಗೆ ನೆನೆಯಕ್ಕೆ ಬಿಡಬೇಕು. 2-3 ಅವರ್ಸ್ ಆದಮೇಲೆ ನಿಮ್ಮ ಏರ್ ಪಾರ್ಟಿಷನ್ ಮಾಡಿ ನೀವು ಒಂದೊಂದು ಲೇಯರಾಗಿ ಅಪ್ಲೈ ಮಾಡ್ಬೋದು. ಸೊ ಅದನ್ನು ವೀಡಿಯೋನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು ಕಲರ್ ಹೇಗೆ ಚೇಂಜ್ ಆಗಿದೆ ಅಂತ. ಸೊ ಅದನ್ನು ನೀವು ಡೈರೆಕ್ಟ್ ಮೆಹಂದಿ ಜೊತೆ ಮಿಕ್ಸ್ ಮಾಡಿ ಅಪ್ಲೈ ಮಾಡೋದ್ರಿಂದ ನಿಮ್ಮ ಹೇರ್ ಕಲರ್ ಕೂಡ ಚೇಂಜ್ ಆಗುತ್ತೆ. ಸೊ ಡಿಕಾಕ್ಷನ್ ಜೊತೆ ಮೆಹಂದಿನೂ ಸೇರಿ ಮಿಕ್ಸ್ ಮಾಡ್ತಾ ಇದ್ದೀವಿ. ಸೊ ಮೆಹಂದಿನ ನೋಡಿ ಎಷ್ಟು ತಿಕ್ ಕನ್ಸಿಸ್ಟೆನ್ಸಿಯಾಗಿ ಕಳಿಸಿದ್ದೀನಿ ಅಂತ. ಸೊ ಇದಾದ ನಂತರ 2 ಅವರ್ಸ್ ಅದನ್ನು ಕ್ಲೋಸ್ ಮಾಡಿ 2 ಅವರ್ಸ್ ಬಿಡಬೇಕು. ಸೊ ಮೆಹಂದಿ ಅಪ್ಲೈ ಮಾಡಿದ್ದೀನಿ. ಸೊ ತಲೆಗೆ ಮೆಹಂದಿ ಹಾಕಿ 1 ಅವರ್ ಆಗಿತ್ತು. ಅದು ತುಂಬ ಡ್ರೈ ಬಿಟ್ಟಿಲ್ಲ. ತುಂಬ ಡ್ರೈ ಆದರೆ ವಾಶ್ ಮಾಡೋಕ್ಕೆ ತುಂಬಾ ಹಿಂಸೆ ಆಗುತ್ತೆ. ಸೊ ಸ್ವಲ್ಪ ಡ್ರೈ ಆಗಿದ್ದರೂ ಸರಿ ಅಂತ ಹೇಳಿ 1 ಅವರ್ ಬಿಟ್ಟು ಸ್ನಾನ ಮಾಡಿದೆ. ಈಗ ನನ್ನ ಹೇರ್ ಕೂದಲು ಲೈಟ್ ಗೋಲ್ಡನ್ ಕಲರ್ಗೆ ಟರ್ನ್ ಆಗಿದೆ. ಸೊ ಒಂಥರ ಹೇರ್ ತುಂಬ ಚೆನ್ನಾಗಿ ಅನ್ನಿಸ್ತಿದೆ ಆ್ಯಂಡ್ ಚೆನ್ನಾಗಿ ಕೂರ್ತಿದೆ ಕೂಡ. ಸೊ ನೀವು ಒಂದು ಸಲ ಟ್ರೈ ಮಾಡಿ, ಇಷ್ಟ ಆದರೆ ಫಾಲೋ ಮಾಡೋದು ಮಾತ್ರ ಮರಿಬೇಡಿ.